ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಆಗಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಮ್ಮದು ಕ್ಲಿಯರ್ ಆಗಿತ್ತು ಎಲ್ಲಿ ಅಂತಂದರೆ 24,630 ಮೇಲ್ಗಡೆ ಹೋದರೆ ಒಂದು ಲಾಟಲ್ಲೇ ಟ್ರೈ ಮಾಡ್ತೀನಿ ಅಂತ. ಓಕೆನಾ, ಇದೊಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಕೆಳಗಡೆ ಬಂದುಬಿಟ್ಟು ನಾನು ಸೇಫ್ ಟ್ರೇಡ್ರಿಗೆ, ರಿಸ್ಕಿ ಟ್ರೇಡ್ರಿಗೆ, ಓಕೆನಾ, ಒಂದು 400 ಲೆವೆಲ್ಲು, ಇನ್ನೊಂದು ರಿಸ್ಕಿ ಟ್ರೇಡ್ರಿಗೆ ಕಂಪ್ಲೀಟಾಗಿ 300 ಲೆವೆಲ್ ಕೊಟ್ಟಿದ್ದೆ. ಸೊ ಇನ್ ಬಿಟ್ವೀನ್ ಏನೋ ಇಲ್ಲೇ ಒಂಚೂರು ಅನ್ಕೋತೀನಿ. ಓಕೆನಾ, ಇದು ಸೇಫ್ ಟ್ರೇಡಿಗೆ, ಇದು ರಿಸ್ಕಿ ಟ್ರೇಡ್ರಿಗೆ, ಇದು ರಿಸ್ಕಿ ಮತ್ತು ಇದು ಸೇಫ್ ಟ್ರೇಡಿಗೆ. ಸೊ ಕೆಳಗಡೆ ಅಂತೂ ಬಂದೇ ಇಲ್ಲ, ಮೇಲ್ಗಡೆನೇ ಸಸ್ಟೈನ್ ಆಗಿಬಿಟ್ಟು ಮೇಲ್ಗಡೆನೇ ಓದಾಡಿಸ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟಿದೆ. ಹೌದಾ? ಸೊ ನಾವು ನೋಡಿ, ಒಂದು ಸತಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ. ಓಕೆನಾ, ಸೊ ಇದು ಬೀಳೋ ಮಾರ್ಕೆಟು. ಓಕೆನಾ, ಬೀಳೋ ಮಾರ್ಕೆಟಲ್ಲಿ ರ್ಯಾಲಿ ಮೇಲ್ಗಡೆ ಕೊಡ್ತಾಯಿತ್ತು. ಯಾಕೆ ನಾನು ಒಂದು ಲೋಟಲ್ಲಿ ಅಂತಂತಂದರೆ ನೋಡಿ, ಇಲ್ಲಿ ಒದ್ದಾಡಿಸಿ ನಿಮ್ಮದೆಲ್ಲ ಲಾಸನ್ನು ನೀವು ಗುದ್ದಾಡಿ ಫೈಟಿಂಗ್ ಮಾಡ್ತಾ ಇರ್ತೀರ. ಮಾಡಿಬಿಟ್ಟು ಆಮೇಲೆ ನಿಮಗೆ ಒಂದು ಕಾಲ್ ಆಪ್ಷನ್ ಲಾಸ್ಟ್ ಮೂಮೆಂಟಿಗೆ ಎಲ್ಲರೂ ಇಲ್ಲಿ ಏನು ಮಾಡಿರ್ತಾರೆ, ಕಾಲ್ ಹೋಗುತ್ತೆ ಅಂತ ಪರ್ಚೇಸ್ ಮಾಡ್ತಾರೆ, ಮತ್ತು ಪುಟ್ ಹೋಗುತ್ತೆ ಅಂತ ಪರ್ಚೇಸ್ ಮಾಡ್ತಾರೆ. ಸೊ ಮಾಡಿಬಿಟ್ಟು ಇಲ್ಲಿ ಒಂದು 100 ರೂಪಾಯಿ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ. ಸೊ ಇಲ್ಲಿ ಒಂದು 100 ರೂಪಾಯಿ ಅಂದ್ಕೊಳ್ಳಿ, ಇಬ್ಬರು ತೊಗೊಂಡಿರ್ತಾರೆ. ಇಲ್ಲಿ ನಾನು ತೊಗೊಂಡಿದ್ದೀನಿ, ಇಲ್ಲಿ ನೀವು ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಓಕೆನಾ, ನಾನು 100 ತೊಗೊಂಡಿದ್ದೀನಿ, ನೀವು 100 ತೊಗೊಂಡಿದ್ದೀರಾ. ಇಲ್ಲಿ ನಿಮ್ಗೆ ಏನು ಮಾಡ್ತಾನೆ, 10 ರೂಪಾಯಿ ಬರೋವರೆಗೂ ನಿಮಗೆ ಕಾಡಿಸ್ತಾನೆ. ಯಾಕಂದರೆ ಇಬ್ಬರು ನಾವು 100 ರೂಪಾಯಿಗೆ ತೊಗೊಂಡಿದ್ದೀವಿ. ಸೊ ಯಾರು ಎದ್ದೇಳ್ತಾರೆ, ಯಾರು ಜಾಸ್ತಿ ಎದ್ದೇಳ್ತಾರೆ, ಇಂಥವ್ರು ಎಷ್ಟು ಜನ ಕೂತ್ಕೊಂಡಿರ್ತಾರೆ ಇಲ್ಲಿ? ಸುಮಾರು ಒಂದು 10 ಜನ ಕೂತ್ಕೊಂಡಿರ್ತಾರೆ, ಇಲ್ಲೊಂದು 8 ಜನ ಕೂತ್ಕೊಂಡಿರ್ತಾರೆ. ಸೊ ಇವರಿಗೆಲ್ಲ ಕಾಡಿಸ್ಬಿಟ್ಟು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ, ಒಂದು ಸಪೋರ್ಟ್ ತೊಗೊಂಡು ಬೌನ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೆ ಹೇಳೋದು, ನಾನು ಒಂದೇ ಲಾಟಲ್ಲಿ ಅಂತಂತ ಟ್ರೈ ಮಾಡಿ ಅಂತ ಹೇಳಿದ್ದೀನಿ ಅಂದರೆ, ನೀವು ಕಾಯಲೇಬೇಕು. ಓಕೆನಾ, ಈಗ ನೋಡಿ ಲೆವೆಲ್ ಕೊಡ್ತೀನಿ. ಒಂದು ಲೆವೆಲ್ ಏನಿತ್ತು ನಮ್ಮದು 630. ಓಕೆನಾ, ಒಂದು ನಿಮಿಷ ನೋಡೋಣ. 630. ಸೊ ಒಂದು ಸತಿ ಬ್ರೇಕ್ ಆಯ್ತು ಇಲ್ಲಿ. ಓಕೆನಾ, ಒಂದು ಸತಿ ಯಾವ ಕ್ಯಾಂಡಲು, ಈ ಕ್ಯಾಂಡಲಲ್ಲಿ ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಓಕೆ, ಇನ್ಮೇಲಿಂದ ನಾನು ಹಾಗೆ ಹೇಳ್ತೀನಿ, ಒಂದು ಲಾಟಲ್ಲಿ ನೀವು ಟ್ರೈ ಮಾಡ್ತಾಯಿದ್ರೆ ಆಯಿತು. ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಓಕೆನಾ, ಈ ಕ್ಯಾಂಡಲಲ್ಲಿ ಒಂದು ನಿಮಿಷ ಇರಿ. ಓಕೆ, ಈ ಕ್ಯಾಂಡಲಲ್ಲಿ ಒಂದು ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಓಕೆನಾ, ಸೊ ಈ ಕ್ಯಾಂಡಲಲ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ನೀವು ಒಂದು ನಿಮಿಷ ಇರಿ. ಓಕೆ, ಇಲ್ಲಿ ನೋಡಿ 140, ಇದು 640 ಅಂದ್ಕೊಳ್ಳಿ. ಓಕೆನಾ, 640 ಮೇಲೆ ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿ ನೋಡಿ ಚಿಕ್ಕ ಕ್ಯಾಂಡಲ್ ಇದೆ. ಎಲ್ಲಿ ಅಂತ ಟ್ರೇಡ್ ಮಾಡ್ತೀರಾ? ಎಲ್ಲೂ ಇಲ್ಲ. ಒಂದು ಸತಿ ನಿಂತ್ಕೊಳ್ಳಿ. ಓಕೆನಾ, ಒಂದು ಸತಿ ಏನೋ ಹೋಗಲಿಲ್ಲ, ಪ್ರಾಪರ್ ಕ್ಲೋಸಿಂಗ್ ಕೊಡೋಕ್ಕೆ ನಿಂತ್ಕೊಳ್ಳಿ. ಮಾರ್ಕೆಟಲ್ಲಿ ನೋಡಿ ಪ್ರಾಪರ್ ಕ್ಲೋಸಿಂಗ್ ಕೊಡ್ತು. ಹೌದಾ? ಪ್ರಾಪರ್ ಕ್ಲೋಸಿಂಗ್ ಇದು ಒಮ್ಮೆ ದೊಡ್ಡದು ಕೊಟ್ಟ ತಕ್ಷಣ ನಾವೇನು ಮಾಡಿ, ಇದಂತೂ 2 ಮೇಲೆ ನಾನು ಹೇಳ್ತಾ ಇದ್ದೀನಿ. ಇದು ಬಿಟ್ಬಿಡಿ. ಇಲ್ಲೆಲ್ಲ ನೀವು ತಕಾಸಿರ್ತೀರ, ಸುಸ್ತಾಗಿರ್ತೀರ, ಆಮೇಲೆ ಇಲ್ಲೆಲ್ಲ ಆಗೋದಿಲ್ಲ ನಿಮಗೆ. ಎಲ್ಲರೂ ಇದು ಮಾಡಿದ ಮೇಲೆ ನೀವು ಹೋಗಲಿ ಬಿಡು ಅಂತ ಬಿಟ್ಬಿಡ್ತೀರ, ಆವಾಗ ಮಾರ್ಕೆಟ್ ಹೋಗಿರುತ್ತೆ. ಹೌದಾ? ನಾನು ಹೇಳ್ತಾ ಇರೋದು, ಇಲ್ಲೇನಾದರೂ ಬೈ ಚಾನ್ಸ್ ನಿಮಗೆ ಗ್ರೀನ್ ಕ್ಯಾಂಡಲ್ ಕಾಣಿಸ್ತಾ, ಓಕೆ, ಒಂದು SL ಇಡಿ. ಓಕೆ, ಇಲ್ಲಿ SL ಇಟ್ಟು ಇಲ್ಲಿ SL ಹಿಟ್ ಆಯಿತು ಅಂದ್ಕೊಳ್ಳಿ, ಬಿಟ್ಬಿಡಿ. ಮತ್ತೆ ಇಲ್ಲೊಂದು ಇದೆ, ಮತ್ತೆ ಬರುತ್ತೆ, ಮತ್ತೆ SL ಹಿಟ್ ಆಗುತ್ತೆ, ಮತ್ತೊಂದು ಸಲ ಟ್ರೈ ಮಾಡಿ. 2 ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದೇ 2. ಹೌದಾ? 1 2 SL ಹಿಟ್ ಆಯಿತಾ, ಬಿಟ್ಬಿಡಿ. ಆಫ್ಟರ್ 3 ಅಂತೂ 2 ಅಂತೂ ನಾನು ಆ್ಯಕ್ಚುಲಿ ಮಾಡೋದೇ ಇಲ್ಲ. ಲಾಸ್ಟ್ ಅಂತಂತಂದರೆ 230. ಓಕೆನಾ, 230 ಕ್ಲೋಸ್ ಮಾಡಿಬಿಡ್ಬೇಕು ನೀವು ಟ್ರೇಡಿಂಗು ಎಕ್ಸಾಕ್ಟ್ಲಿ ಅಂತಂದರೆ. ಸೊ ಆಫ್ಟರ್ 3 ಪ್ರೀಮಿಯಮೇ ಇರೋಂಗಿಲ್ಲ. ಹೌದಾ? ಅದನ್ನು ತಪ್ಪು ಯಾವಾಗಲೂ ಮಾಡೋಕ್ಕೆ ಹೋಗಬೇಡಿ, ಪ್ರೀಮಿಯಮ್ DK ಆಗಿಬಿಡುತ್ತೆ. ಸೊ ಆಫ್ಟರ್ 230 ಅನ್ಕೋತೀನಿ ಇದು. ಒಂದು ಸತಿ ಅದನ್ನು ನೋಡಿಬಿಡೋಣ, 230 ಎಷ್ಟಾಗುತ್ತೆ ಅಂತ. ಓಕೆ, 215ಗೆ ಇಲ್ಲಿ ನೋಡಿ, 215ಗೆ ಬಂದಿದೆ. ಸೊ ಬಿಟ್ಬಿಡಿ, ಅದೇನು ಇವತ್ತು ಅಷ್ಟು ಸರಿನೂ ಇರಲಿಲ್ಲ ಮಾರ್ಕೆಟ್. ಇದು ಅಂತೂ ಆಫ್ಟರ್ 2 ಇದೆ. ಬಟ್ ಆದ್ರೂ ನಮ್ಮದೇನಿತ್ತು ಕ್ಲಿಯರಾಗಿ ಇಲ್ಲಿ 24,630 ಮೇಲ್ಗಡೆ ಕಾಲ್ ಆಪ್ಷನ್ ಅಂತ. ಸೊ ಯಾರು ಮಾಡಿರಲಿಲ್ಲ ಅಂದರೆ ಚೆನ್ನಾಗೇ ಆಯಿತು. SL ಹಿಟ್ ಆಗಿದ್ರು ಬೇಜಾರಾಗಬೇಡಿ, ಬಂದೇ ಬರುತ್ತೆ. ಅಯ್ಯೋ ಇವತ್ತು ಮಿಸ್ ಆಯ್ತಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಓಕೆನಾ, ಸೊ ಕ್ಲಿಯರ್ ಆಗಿಡಿ. ಇಲ್ಲ ನಾನು ಕನ್ಫರ್ಮ್ ಇದೆ, ನನಗೆ ಕಾಲ್ ಸೈಡೇ ಕನ್ಫರ್ಮ್ ಇದೆ. ಈಗ ನೀವು ಏನೋ ಅಂದ್ಕೊಂಡಿರ್ತಾರೆ, ನನಗೆ ಕಾಲ್ ಸೈಡೇ ಕನ್ಫರ್ಮ್ ಇದೆ, ನಾನು 10,000 ಮೈನಸ್ ಹೋದರೂ ನನಗೇನು ಪರವಾಗಿಲ್ಲ ಅಂತ ಅಂದ್ಕೊಳ್ಳಿ. ಓಕೆನಾ, ಸೊ ಎಟ್ ದ ಮನಿ ಏನೋ ಒಂದು ತೊಗೊಂಡಿರ್ತೀರ. ಓಕೆನಾ, ಇಲ್ಲೇ ಇದೆ ಅಂತ ತಿಳ್ಕೊರಿ 24,600. ಸೊ ಇದನ್ನೇನು ಮಾಡ್ತೀರಾ, ಒಂದು 100 ರೂಪೀಸಿಗೆ ಬೈ ಮಾಡಿರ್ತೀರ, ಒಂದು 10,000 ಮೈನಸ್ ತೊಗೊಳಕ್ಕೆ ರೆಡಿ ಇರ್ತಾರೆ. ಇದ್ರೊಳಗೆ ಇರೋದೇ ಪ್ರೀಮಿಯಮ್ 10,000 ಇರುತ್ತೆ. ಹೋದರೆ ಹೋಗಲಿ ಅಂತ ಬಿಟ್ಬಿಡಿ. ಅದನ್ನು ಏನಾಗುತ್ತೋ ಅದು ನಿಮ್ಗೆ ಬಿಟ್ಟಿದ್ದು. ಓಕೆನಾ, ಅಂದರೆ ನಿಮ್ಗೆ ಶೋರ್ ಇದ್ದರೆ ಹೇಳ್ತಾ ಇದ್ದೀನಿ. ನನಗೆ ಅಪ್ಸೈಡೇ ಇಲ್ಲಿ ನೋಡಿ, ಕೆಳಗಿಂದ ಮೇಲ್ಗಡೆ ಬಂತು, ಮೇಲೆ ಸಸ್ಟೈನ್ ಇತ್ತು, ಮತ್ತು ಮೇಲೆ ಹೋಯಿತು, ಕೆಳಗಡೆ ಬರಲಿಲ್ಲ. ಆ ರೀತಿ ಏನಾದರೂ ಇಲ್ಲಿ ನೋಡಿದರೆ, ನೀವು ಟ್ರೆಂಡ್ ಏನಾದರೂ ನೋಡಿದರೆ ಒಳ್ಳೆಯದು. ಆ ರೀತಿ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಡೇ ಕ್ಯಾಂಡಲಲ್ಲಿ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಡೇ ಕ್ಯಾಂಡಲಲ್ಲಿ ನೋಡಿ, ಇಲ್ಲಿ ನೋಡಿ ಮಧ್ಯದಲ್ಲಿ ಮತ್ತು ಕೆಳಗಡೆ ಒಂದು, ಆಮೇಲೆ ಮಿಡ್ಲಲ್ಲಿ ಕ್ಲೋಸು. ಇದು ಯಾವ ರೀತಿ ಆಗಿದೆ ಅಂತಂತಂದರೆ ಸೇಮ್ ನಮಗೆ ಹೆಂಗೆ ಫೆಬ್ರವರಿಯಲ್ಲಿ ಇಲ್ಲಿ ನೋಡಿ, ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂತು ಇಲ್ಲಿ ಮತ್ತು ಸೇಮ್ ಇಲ್ಲಿ ಗ್ರೀನ್ ಕ್ಯಾಂಡಲ್. ಓಕೆನಾ, ಮತ್ತು ಮಧ್ಯದಲ್ಲಿ ಇದಾದ ತಕ್ಷಣ ಇಲ್ಲಿ ಬರ್ತಾಯಿದೆ. ಇದು ಇಲ್ಲಿ ಮೇಲ್ಗಡೆ ಏನಾದರೂ ಬರ್ತಿರಬೇಕು ಅಂತ ನಂದು ಎನಾಲಿಸಿಸ್. ಓಕೆನಾ, ಇದು ಕೆಳಗಡೆ ಬಂದಿದೆ,
ಮೇಲ್ಗಡೆ ಕ್ಯಾಂಡಲಿಂದ. ಇದು ಕೆಳಗಡೆ ಕ್ಯಾಂಡಲಿಂದ ಮೇಲ್ಗಡೆ ಏನಾದರೂ ಬರ್ತಿರಬೇಕು ಮತ್ತು 25,000 ಹತ್ರ ಬರ್ತಿರಬೇಕು. ಇಲ್ಲ ಅಂತಂತಂದರೆ 24,400 ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಡೈರೆಕ್ಟಾಗಿ 24K ಟಾರ್ಗೆಟ್ ಇರುತ್ತೆ. ಅದು ಬಂದುಬಿಟ್ಟು ಇಲ್ಲೇನಂತಂದರೆ 630 ವರೆಗಂತೂ ನಾನಂತೂ ಕೆಳಗಡೆ ನೋಡ್ತಾ ಇಲ್ಲ. 680 ಆದರೂ ನೀವು ಟಾರ್ಗೆಟ್ ಮಾಡ್ಬೋದು, ಇಲ್ಲ ಅಂತಿಲ್ಲ. 680 ಮೇಲ್ಗಡೆ ಬೇಕಾದರೆ ಕಾಲ್ ಆಪ್ಷನ್ ನೋಡ್ಬೋದು. ಅದು ಮತ್ತೆ ಒಂದೇ ಲಾಟಲ್ಲೇ. ನಾನೀಗ 3 ಕ್ಯಾಂಡಲ್ ಬಂದಿದೆ ಅಂಥೇಳಿ ಡೈರೆಕ್ಟಾಗಿ ನಾನು ತೊಗೊಳಿಕ್ಕೆ ಇಷ್ಟ ಆಗಂಗಿಲ್ಲ. ನನಗೆ ಡೈರೆಕ್ಟಾಗಿ ನಾನು ಟ್ರೇಡು ಮಾಡಲ್ಲ ಕಾಲ್ ಆಪ್ಷನಲ್ಲಿ. ಸೊ ವೀಕ್ಲಿ ಕ್ಯಾಂಡಲಲ್ಲಿ ನೋಡಿ ಡೋಜಿ ಟೈಪ್ ಇದೆ, ಓಕೆನಾ, ಮೇಲ್ಗಡೆ ಕೆಳಗಡೆ ವೀಕು. ಆಮೇಲೆ ಮಂತ್ಲಿ ಕ್ಯಾಂಡಲಲ್ಲೂ ಸೇಮ್ ಇದೆ. ಇದು ಯಾವ ರೀತಿ ಫಿಲ್ ಆಗುತ್ತೆ ಮತ್ತು ಡೇ ಕ್ಯಾಂಡಲಲ್ಲೂ ಎಲ್ಲ ಪಾಸಿಟಿವ್ನೇ ಇದೆ, ಓಕೆನಾ, ಎಲ್ಲನೂ ಗ್ರೀನ್ ಕ್ಯಾಂಡಲಲ್ಲೇ ಇದೆ. ಸೊ ನಾಳೆ ಒಂದು ದಿವಸ ಬೇಕಾದರೆ ನೋಡ್ಬೋದು, ಇಲ್ಲ ಅಂತಿಲ್ಲ. ಬಟ್ 25,000ಗೆ ಒಂದು ರೆಸಿಸ್ಟೆನ್ಸಿ ಇದೆ, ಓಕೆನಾ. ಸೊ ಅದಾದ ತಕ್ಷಣ ಇದೊಂದು ಲೆವೆಲ್ ಇದೆ. ಅದು ಯಾರು ಲೆವೆಲು ಅಂತಂತಂದರೆ ಇಲ್ಲೊಂದಿದೆ. ಯಾವುದು ಅಂತಂದರೆ 850 ಲೆವೆಲು, ಓಕೆನಾ. 850 ಲೆವೆಲು ಮತ್ತು 950 ಲೆವೆಲ್. ಅಕಸ್ಮಾತ್ 850 ಏನಾದರೂ ಬ್ರೇಕ್ ಆಯಿತು ಅಂತಂದರೆ ಮೇಲ್ಗಡೆ ನೋಡ್ತೀನಿ. ಇದು 680ಗೆ SL ಇಡ್ತೀನಿ, ಓಕೆನಾ. ಇಲ್ಲಾಂದರೆ 670ಗೆ ಇಟ್ಕೊಳ್ಳಿ. ಸೊ ಕೆಳಗಡೆ ಅಂತೂ ತುಂಬಾ ದೂರನೇ ಇದೆ. ಯಾಕಂತಂತಂದರೆ ಇದೊಂದು ಕ್ಯಾಂಡಲ್ ಬ್ರೇಕ್ ಮಾಡಬೇಕು. ನಾನು ನೋಡ್ತಾ ಇರೋದು 24,400 ಇಲ್ಲಿಂದ ಏನಾದರೂ ಬರ್ತಾಯಿದ್ರೆ ಬೇಕಾದರೆ ಟ್ರೈ ಮಾಡಿ, ಇಲ್ಲ ಅಂತಿಲ್ಲ. ಬಟ್ ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ, ಸ್ವಲ್ಪ ಹುಷಾರು. ಯಾಕೆಂದರೆ ಕಾಲ್ ಕಡೆನೂ ಹುಷಾರು ಮತ್ತು ಪುಟ್ ಕಡೆನೂ ಹುಷಾರು. ಸೊ ಎರಡೂ ಸ್ವಲ್ಪ ಈಕ್ವಲ್ ಆಗಿ ನೋಡ್ಕೊತಾ ಇರಿ. ಇಲ್ಲ ಅಂತಂದರೆ ಸ್ವಲ್ಪ ಇದು ಟ್ರೆಂಡ್ ಸ್ವಲ್ಪ ಸ್ಟಾಪ್ ಆಗೋವರೆಗೂ, ಇದು ವಾರ್ ಏನು ನಡೀತಾ ಇದೆಯಲ್ಲ ಅದು ಸ್ಟಾಪ್ ಆಗೋವರೆಗೂ ಸ್ವಲ್ಪ ಒಂದೊಂದು ಲಾಟಲ್ಲೇ ಟ್ರೈ ಮಾಡಿ. ಒಂದೇನಾದರೂ ನಿಮ್ಗೆ ಅನಿಸುತ್ತಾ ಒಂದು ಲಾಟಲ್ಲಿ ಟ್ರೈ ಮಾಡಿ. ಇಲ್ಲ ನನಗೆ ಕಾಲ್ ಆಪ್ಷನ್ ಇಷ್ಟ ಆಯಿತಾ ಒಂದು ಲಾಟಲ್ಲಿ ಟ್ರೈ ಮಾಡಿ. ಎರಡು ಕಡೆ SL ಹಿಟ್ ಆಯಿತಾ ಟೋಟಲಿ ಸ್ಟಾಪ್ ಮಾಡಿಬಿಡಿ. ಮತ್ತೆ ಬೇಕಾದರೆ ನೀವು ಆಫ್ಟರ್ 1 o'clock, ಓಕೆನಾ, ಆ ರೀತಿ ಟ್ರೇಡ್ ಮಾಡಿ ನೋಡಿ. ಆ್ಯಕ್ಚುಲಿ 3 ಟ್ರೇಡ್ ಅವಶ್ಯಕತೆಯೇ ಇಲ್ಲ. ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ 1 hour ಆದರೂ ಗ್ಯಾಪ್ ಕೊಡಿ. ಒಂದು ಟ್ರೇಡ್ ಇಲ್ಲೊಂದು ಏನಾದರೂ SL ಹಿಟ್ ಆಯಿತು ಅಂದ್ಕೊಳ್ಳಿ, ಸೆಕೆಂಡ್ ಏನು ಮಾಡಿರಿ, ಇಲ್ಲಿ ಒಂದು 11 ಗಂಟೆಗೆ ಎಕ್ಸಿಕ್ಯೂಟ್ ಮಾಡಿದ್ದೀರಾ, ಇಲ್ಲೇನು ಮಾಡಿ ಒಂದು 12 ಗಂಟೆಗೆ ಎಕ್ಸಿಕ್ಯೂಟ್ ಮಾಡಿ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅಟ್ಲೀಸ್ಟ್ ನಿಮ್ಮ ಮನಿ ಆದರೂ ಸೇಫ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಮೂಮೆಂಟ್ ಬಂದೇ ಬರುತ್ತೆ. ಇವತ್ತು ಹೆಂಗೆ ಸೆನ್ಸೆಕ್ಸಲ್ಲಿ ನಿಫ್ಟಿಯಲ್ಲಿ ಯಾವ ರೀತಿ ಮೂಮೆಂಟ್ ಬಂತು, ಅದು ಮೂಮೆಂಟ್ ಡೇನಲ್ಲೂ ಬರೋ ಚಾನ್ಸಸ್ ಇರುತ್ತೆ ನಿಮಗೆ. ಸೊ ಅದಕ್ಕೆ ನೀವು ದುಡ್ಡು ಕಾಪಾಡ್ಕೊಂಡು ಇಟ್ಕೊಂಡಿರಿ. ನೀವು ಕಾಪಾಡ್ಕೊಳ್ಳಿಲ್ಲ ಅಂತಂತಂದರೆ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲಿ ಬ್ರೇಕೌಟ್ ಕೊಟ್ಟ ತಕ್ಷಣ ಸಡನ್ನಾಗಿ ನಿಮಗೆ ಒಂದು 100 ಪಾಯಿಂಟ್ ನಿಮ್ಮ ಕೈಯಲ್ಲಿ ಕೊಟ್ಬಿಡುತ್ತೆ. ಸೊ ಈ ರೀತಿ ಮೂಮೆಂಟ್ ಇಲ್ಲೇ ಬರ್ತಿರ್ಬೇಕು, ಹೌದಾ. ಬೆಳಗ್ಗೆ ನಿಮ್ಗೆ ಮಾರ್ನಿಂಗ್ ಸೆಕ್ಷನಲ್ಲಿ ಅನ್ನಿಸ್ತಾ ಇರಬೇಕು. ಅದು ಹೇಳಿದ್ನಲ್ಲ, ಕಾಲ್ ಸೈಡು ಮತ್ತು ಪುಟ್ ಸೈಡು ಇಬ್ಬರು ಸೇಮ್ ಫೈಟ್ ಮಾಡ್ತಾ ಇರ್ತಾರೆ, ಕೆಳಗೆ ಬೀಳುತ್ತೆ ಮೇಲೆ ಬೀಳುತ್ತೆ. ಅದಕ್ಕಾಗಿ ನಿಮಗೆ ಇಲ್ಲಿ ಒದಾಡಿಸ್ಬಿಡುತ್ತೆ. ಆಮೇಲೆ ನಿಮಗೆ ನೀವೆಲ್ಲ ನಿಮ್ಮಿಂದ ಹೊರಗೆ ಹಾಕಿ, ಕಾಲ್ ಕಡೆ ಪುಟ್ ಕಡೆ ಎಲ್ಲ ಹೊರಗೆ ಹಾಕಿ ಮಾರ್ಕೆಟ್ ಎಲ್ಲಿ ಹೋಗಬೇಕಾಗಿರುತ್ತೋ ಅಲ್ಲಿ ಹೋಗೋಕ್ಕೆ ರೆಡಿ ಇರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೊಂದು ಏನು ಅಂತಂದರೆ ಹೈ ಪ್ರೀಮಿಯಮ್ ಇದೆ, ಓಕೆನಾ. ಹೈ ಪ್ರೀಮಿಯಮ್ ಇದೆ, ಸ್ವಲ್ಪ ಹುಷಾರು. ಯಾಕಂತಂತಂದರೆ ಎಟ್ ದ ಮನಿ, ಯಾವಾಗಲೂ ನಾನು ನಿಮಗೆ ಮೊನ್ನೆ ವಿಡಿಯೋದಲ್ಲೂ ಹೇಳಿದ್ದೆ, ಎಟ್ ದ ಮನಿ ಏನಿರುತ್ತೆ 150 ಇಲ್ಲ 170 ಇರುತ್ತೆ. ಸೊ ಮೋರ್ ದೆನ್ ಈಗ 250 ಇದೆ. ಸೊ ಅದಕ್ಕೆ ಬಿ ಕೇರ್ಫುಲ್. ಯಾವಾಗಲೂ ನೀವು ಒಂದು ಲಾಟಲ್ಲಿ ಟ್ರೈ ಮಾಡ್ತಾಯಿದ್ರೆ ನಿಮಗೇನು ಭಾಳ ಆದರೆ ಒಂದು 10,000 ಬರ್ತಿತ್ತು. ಈಗ ನಿಮಗೆ ಡಬಲ್ ಆಗ್ತಾಯಿದೆ, 15K ಆಗ್ತಾಯಿದೆ, 20K ಆಗ್ತಾಯಿದೆ. ಈ ರೀತಿ ಅಮೌಂಟು ಎಕ್ಸ್ಟ್ರಾ ಹೋಗ್ತಾಯಿದೆ ನಿಮ್ಮದು ಒಂದು ಲಾಟಲ್ಲಿ. ಸ್ವಲ್ಪ ಅದಕ್ಕೆ ಬಿ ಕೇರ್ಫುಲ್. ನೀವು ಒಂದು SL ಇಟ್ರೂ ನಿಮ್ಮದು ಸುಮಾರು ದುಡ್ಡು ಹೋಗುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರಿ, ಬಿ ಕೇರ್ಫುಲ್, ಓಕೆನಾ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.